ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗಾಗಲೇ ಶ್ರುತಿ ಬಸರಾಗಿರೋದಕ್ಕೆ ಕಾರಣ ವೈಶಾಖನೇ ಆಗಿರ್ತಾಳೆ. ವೈಶಾಖಗೆ ಎಲ್ಲ ವಿಚಾರ ಗೊತ್ತಿದ್ದು ಕೂಡ ಅವಳು ವಿಡಿಯೋನ ಮಾಡಿಕೊಂಡು ಜಾನಕಿನ ಪದೇ ಪದೇ ಅನಾಮಿಕರ ಹೆಸರಲ್ಲಿ ಕರೆ ಮಾಡಿ ಹೆದರ್ಸ್ತಾ ಇರ್ತಾಳೆ. ನೀನು ನಾನು ಹೇಳ್ದಾಗೆ ಕೇಳಿಲ್ಲ ಅಂದರೆ ನಿನ್ನ ಮಗಳು ಕದ್ದು ಬಸರಾಗಿರೋ ವಿಷಯದ ವಿಡಿಯೋಗಳು ನನ್ನ ಹತ್ರ ಇದೆ. ನಿಮ್ಮ ಮನೆಯವ್ರು ಎಲ್ಲರಿಗೂ ಕಳಿಸ್ತೀನಿ, ನಿಮ್ಮ ಮಾನ ಮರ್ಯಾದೆ ಹರಾಜ್ ಆಗೋ ಹಾಗೆ ಮಾಡ್ತೀನಿ ಅಂತೆಲ್ಲ ಹೆದರ್ಸ್ತಾ ಇರ್ತಾಳೆ. ವಿಧಿ ಇಲ್ಲದೆ ಜಾನಕಿ ಕೂಡ ವೈಶಾಖ ಹೇಳ್ದ ಹಾಗೇನೆ ಕುಣಿತಾ ಇರ್ತಾರೆ. ಚಾರು ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ವೈಶಾಖ ಪದೇ ಪದೇ ಜಾನಕಿಗೆ ಫೋನ್ ಮಾಡಿ, ನಿನ್ನ ಮಗಳು ಚಾರುಗೆ ಸರಿಯಾಗಿ ಮುಖಾಮುಖಿ ನೋಡದೆ ಬಾರಿಸು, ಅವಳನ್ನ ಮನೆಯಿಂದ ಹೊರಗಾಕು ಅಂತೆಲ್ಲ ಹೇಳ್ತಾಳೆ. ಚಾರು ಮೇಲೆ ಅತಿಯಾದ ಪ್ರೀತಿ ಇಟ್ಕೊಂಡಿದ್ರು ಸಹ ಜಾನಕಿ ತನ್ನ ಮಗಳ ವಿಚಾರವಾಗಿ ವಿಧಿ ಇಲ್ಲದೆ ಚಾರುಗೆ ಬಂದು ಸರಿಯಾಗಿ ಬಾರಿಸಿ ಅವಳ ಮುಖಕ್ಕೆ ಚಾ ಕೂಡ ಚೊಲ್ಲಿ ಅವಳ ಕೈ ಹಿಡಿದು ಮನೆಯಿಂದ ದರ ಎಳ್ಕೊಂಬಂದು ಹೊರಗಡೆ ಹಾಕಿ ಮನೆ ಬಿಟ್ಟು ಹೋಗೋ ಥರ ಕೂಡ ಹೇಳ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ದ ಚಾರುಗೆ ಅತ್ತೆಮ್ಮ ಬೇಕು ಅಂತ ಮಾಡ್ತಾ ಇಲ್ಲ, ಅವ್ರು ಯಾವುದೋ ಅಪಾಯದಲ್ಲಿ ಇದ್ದಾರೆ ಅಂತ ಅವಳು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾ ಇರ್ತಾಳೆ. ಅಂಕಿ ಮತ್ತು ಶ್ರುತಿ ರೂಮಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ. ಯಾರಿಗೋ ಕದ್ದು ಬಸರಾಗಿ ಇನ್ನೂ ಮುಖ ಹೊತ್ಕೊಂಡು ಬದುಕಿದ್ಯಲ್ಲ, ಇಂಥ ಜನ್ಮ ಬೇಕಾ ನಿಂಗೆ, ಹೋಗಿ ಎಲ್ಲಾದರೂ ಬಾವಿಗೆ ಹಾರಿ ಸಾಯಿ ಅಂತ ಜಾನಕಿ ಶ್ರುತಿಗೆ ಮತ್ತೆ ಬೈಯೋದಕ್ಕೆ ಶುರು ಮಾಡಿರ್ತಾರೆ. ಇದನ್ನೆಲ್ಲ ಅಲ್ಲೇ ಹೋಗ್ತಿದ್ದ ಚಾರು ನಿಂತು ಕಿಟಕಿಯಿಂದ ಕೇಳಿಸ್ಕೊಂಡ್ಬಿಡ್ತಾಳೆ. ಆಗ ಅತ್ತೆ ಈ ಥರ ಎಲ್ಲ ಆಡ್ತಾ ಇರೋದಕ್ಕೆ ಕಾರಣ ಏನು ಅಂತಾನು ಅವಳಿಗೆ ಗೊತ್ತಾಗುತ್ತೆ. ಇನ್ನು ಜಾನಕಿ ಆಡಿದ ಮಾತಿಗೆ ನೊಂದು ಶ್ರುತಿ ಮನೆಯಿಂದ ಓಡ್ ಬಂದು ಬಾವಿಗೆ ಹಾರೋ ಪ್ರಯತ್ನ ಕೂಡ ಮಾಡ್ತಾಳೆ. ಆಗ ಅಲ್ಲೇ ಇದ್ದ ಚಾರು ಅವಳನ್ನ ತಡೆದು ನಿಲ್ಲಿಸ್ತಾಳೆ. ಏನಾಯ್ತು ಅತ್ತೆ ಅಂತ ಕೇಳಿದಾಗ ಜಾನಕಿ ಏನೂ ಇಲ್ಲ ಅಂತ ಹೇಳಿ ಶ್ರುತಿನ ಎಳ್ಕೊಂಡು ಮನೆಯೊಳಗೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದಾಗ ಚಾರು, ಅತ್ತೆಮ್ಮ ನಾಟಕ ಸಾಕು, ನೀವಿಬ್ಬರು ಮಾತಾಡ್ತಾ ಇದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ, ನನಗೆಲ್ಲ ವಿಷಯ ಗೊತ್ತಾಗಿದೆ, ಆದರೆ ಶ್ರುತಿ ಈ ಪರಿಸ್ಥಿತಿಗೆ ಕಾರಣ ಯಾರು, ಅವನು ಎಲ್ಲಿ ಸಿಗ್ತಾನೆ ಅನ್ನೋದನ್ನು ನನಗೆ ಹೇಳಿ, ನೀವೇನೂ ಹೆದರ್ಕೋಬೇಡಿ, ನಿಮ್ಮ ಪರವಾಗಿ ನಾನಿದ್ದೀನಿ ಅತ್ತೆ, ನಿಮ್ಮ ಸೊಸೆ ನಿಮ್ಮ ಮಗಳಾಗಿ ನಾನಿದ್ದೀನಿ, ನೀವು ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿ ಜಾನಕಿಗೆ ಅವಳು ಸಮಾಧಾನ ಮಾಡ್ತಾಳೆ. ಚಾರುಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ವೈಶಾಖ ಮತ್ತು ರುಕ್ಕುಗೆ ಗೊತ್ತಾಗಿರೋದಿಲ್ಲ. ಪದೇ ಪದೇ ಜಾನಕಿಗೆ ಫೋನ್ ಮಾಡಿ ಚಾರುಗೆ ಕಾಟ ಕೊಡೋದಕ್ಕೆ ಹೇಳ್ತಾ ಇರ್ತಾಳೆ. ಈಗಾಗಲೇ ಎಲ್ಲ ವಿಷಯ ತಿಳ್ಕೊಂಡಿರೋ ಚಾರು ಕೂಡ ಆ ಅನಾಮಿಕ ಕರೆ ಯಾರದ್ದು ಅಂತಾನು ತಿಳ್ಕೊಳ್ಳೋ ಪ್ರಯತ್ನದಲ್ಲೂ ಇರ್ತಾಳೆ. ಅದಕ್ಕೋಸ್ಕರನೇ ಅತ್ತೆಮ್ಮ ಹತ್ರ ನೀವು ಅವ್ರು ಫೋನ್ ಮಾಡಿದಾಗೆಲ್ಲ ನನಗೆ ಹೊಡೆಯೋ ಥರನೇ ನಾಟಕ ಮಾಡಿ ಅಂತಾನು ಹೇಳ್ತಾಳೆ. ಜಾನಕಿ ವೈಶಾಖ ಫೋನ್ ಬಂದಾಗೆಲ್ಲ ಚಾರುಗೆ ಹೊಡೆಯೋ ಥರ ಮಾಡಿ ಬಾಗಿಲು ಹಾಕ್ಕೊಂಡು ಮುದ್ದು ಮಾಡ್ತಾ ಇರ್ತಾಳೆ. ಇನ್ನು ಶ್ರುತಿಯ ಈ ಗತಿಗೆ ಕಾರಣ ಆಗಿರೋ ಕಿರಣ್ನ ಕೂಡ ಚಾರು ಮೀಟ್ ಆಗೋದಕ್ಕೆ ಹೋಗ್ತಾಳೆ. ಆಗ ಕುಡುಬ ಮತ್ತಲ್ಲಿದ್ದ ಕಿರಣ್ ಚಾರು ಹತ್ರ ಬೇಕಾಬಿಟ್ಟಿಯಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಚಾರು ಕೂಡ ತಾನು ಯಾರು ಅಂತ ಹೇಳ್ತಾಳೆ. ನಾನು ಶ್ರುತಿ ಅತ್ತಿಗೆ ಅಂತ ಹೇಳಿದಾಗ, ಶ್ರುತಿನಾ ಯಾರು, ನನಗೆ ಒಂದು 10-20 ಶ್ರುತಿ ಗೊತ್ತಿದ್ದಾರೆ, ಯಾರು ಅಂತ ಗೊತ್ತಿಲ್ಲ ಅಂದಾಗ, ನಾನು ರಾಮಾಚಾರಿ ಹೆಂಡತಿ ಶ್ರುತಿ ಅತ್ತಿಗೆ ಅಂತ ಹೇಳ್ತಾಳೆ. ಆಗ ಕಿರಣ್ ಚಾರುನ ಮೇಲಿಂದ ಕೆಳವರೆಗೂ ನೋಡಿ, ನೀನು ತುಂಬ ಸುಂದರವಾಗಿದೆಯಾ, ಶ್ರುತಿಗಿಂತ ನೀನೇ ಚೆನ್ನಾಗಿದೆಯಾ ಅಂತ ಬಾಯಿಗೆ ಬಂದ ಹಾಗೆ ಬೊಗಳೋದಕ್ಕೆ ಶುರು ಮಾಡ್ತಾನೆ. ಆಗ ಚಾರು, ನಿನಗೆ ಎಷ್ಟು ಜನ ಹುಡುಗಿರಬೇಕು, ಇನ್ನು ಎಷ್ಟು ಜನರ ಜೀವನ ಹಾಳು ಮಾಡಿದ್ಯಾ ಅಂತೆಲ್ಲ ಹೇಳ್ತಾಳೆ. ಒಳ್ಳೆ ಮಾತಲ್ಲಿ ಶ್ರುತಿನ ಮದುವೆಯಾಗಿ ಅವಳ ಜೊತೆ ಚೆನ್ನಾಗಿ ಬದುಕಿದ್ರೆ ಸರಿ, ಇಲ್ಲ ಅಂದರೆ ನಾನು ಬೇರೆ ರೀತಿಲೇ ಮಾತಾಡಬೇಕಾಗತ್ತೆ, ನಿನಗೆ ಸರಿಯಾದ ಪಾಠನೇ ಕಲಿಸ್ಬೇಕಾಗತ್ತೆ ಅಂತ ಎಲ್ಲ ಅವಳು ಅವನನ್ನು ಹೆದರಿಸ್ತಾಳೆ. ಆದರೆ ಕಿರಣ್ ಅದು ಯಾವುದಕ್ಕೂ ಬಗ್ಗೋ ಥರ ಕಾಣೋದೇ ಇಲ್ಲ. ನಾನು ಅವಳನ್ನು ಮದುವೆ ಆಗೋದಾ, ಹಾಗೆ ಮದುವೆ ಆಗೋದಾದರೆ ನನಗೆ ಈಗ ಎಷ್ಟೊಂದು ಮದುವೆ ಆಗಬೇಕಿತ್ತು, ಅವಳು ನನಗೆ ಬೇಡ, ಬೇಕಾದರೆ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಅವಳ ಹತ್ರನೂ ಅಸಭ್ಯವಾಗೆಲ್ಲ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಚಾರು, ನೀನು ಈಗ ಕುಡಿದು ಹ್ಯಾಂಗೋವರಲ್ಲಿ ಇದೆಯಾ ಅಂತ ಬಕೆಟ್ ನೀರು ತೆಗೆದು ಅವನ ತಲೆ ಮೇಲೆ ಸುರಿತಾಳೆ. ಅಷ್ಟಾದರೂ ಕೂಡ ಅವನಿಗೆ ಪ್ರಜ್ಞೆ ಬಂದಿರೋದಿಲ್ಲ. ಸಾಯಂಕಾಲ ಬರ್ತೀನಿ, ಸರಿಯಾಗಿ ಯೋಚನೆ ಮಾಡು, ನಿನ್ನ ನಿರ್ಧಾರ ಏನು ಅಂತ ಹೇಳು, ಶ್ರುತಿನ ಮದುವೆಯಾಗಿ ಜೀವನ ಕೊಡ್ತೀಯಾ ಇಲ್ಲ ಜೈಲಲ್ಲಿ ಜೀವನ ತೆಗಿತೀಯಾ ಅಂತ ಹೇಳು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅವಳು ಹೋಗ್ತಾ ಇದ್ದ ಹಾಗೇನೆ ಕಿರಣ್ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಬಂದು ಯಾರು ಅಂತ ಕೇಳಿದಾಗ ಶ್ರುತಿ ಅತ್ತಿಗೆ ಅಂತೆ ನನಗೆ ಆವಾಜ್ ಹಾಕಿ ಹೋಗ್ತಾಳೆ.
ಸಾಯಂಕಾಲ ಮತ್ತೆ ಬರ್ತೀನಿ ಅಂತ ನನಗೆ ಆವಾಸ್ ಹಾಕಿ ಹೋಗಿದ್ದಾಳೆ. ಬರ್ಲಿ ಜಿಂಕೆ ಬಂದು ತಾನಾಗೆ ಹುಲಿ ಬೋನಿಗೆ ಬಿದ್ದರೆ ಹುಲಿ ಯಾವತ್ತಾದ್ರೂ ಸುಮ್ಮನೆ ಇರುತ್ತಾ? ಬಂದೊಳಗೆ ಸರಿಯಾಗಿ ಪಾಠ ಕಲಿಸ್ತೀನಿ, ನಾನು ಯಾರು ಅಂತ ತೋರಿಸ್ತೀನಿ ಅಂತ ಫ್ರೆಂಡ್ಸ್ ಹತ್ರ ಬಡಾಯಿ ಕೊಚ್ಕೊಳ್ತಾನೆ. ಇನ್ನು ಮಂಕಾಗಿ ಯೋಚನೆ ಮಾಡ್ತಾ ಕೂತಿದ್ದ ಜಾನಕಿ ಹತ್ರ ರಾಮಾಚಾರಿ ಬಂದು, ಅಮ್ಮ ಏನಾಯ್ತು, ಯಾಕೆ ಮಂಕಾಗಿದ್ರ, ಏನೋ ಯೋಚನೆ ಮಾಡ್ತಾ ಇರೋ ಥರ ಇದೆಯಲ್ಲ ಅಂತ ಕೇಳಿದಾಗ, ಇನ್ನೇನು ಯೋಚನೆ ಇಲ್ಲಪ್ಪ, ನನ್ನ ಸೊಸೆಗೆ ಎಲ್ಲ ಗೊತ್ತಾಗಿದೆ, ಅವಳು ಎಲ್ಲದನ್ನೂ ಸರಿ ಮಾಡ್ತಾಳೆ, ಇನ್ನು ನನಗೆ ಏನೂ ಚಿಂತೆ ಇಲ್ಲ, ಅವಳು ಭೂಮಿ ಥರ, ಅವಳನ್ನ ಸೊಸೆಯಾಗಿ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ, ಅಂಥ ಸೊಸೆ ಎಲ್ಲರಿಗೂ ಸಿಕ್ಕೋದಿಲ್ಲ ಅಂತ ಚಾರುನ ಬಾಯಿ ತುಂಬಾ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ವೈಶಾಖ ರುಕ್ಕು ಕೂಡ ಚಾರುಗೆ ಈಗ ಕಲಿಸಿರೋ ಪಾಠ ಸಾಕಾಗ್ತಾ ಇಲ್ಲ, ಅವಳಿಗೆ ಇನ್ನೊಂದಷ್ಟು ಟಾರ್ಚರ್ ಕೊಡಲೇಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ರುಕ್ಕು ಚಾರುಗೆ ಎಲ್ಲ ಗೊತ್ತಾದ ಹಾಗೆ ಇದೆ, ಅತ್ತೆ ವಿಷಯನ ಬಾಯ್ಬಿಟ್ಟಿರ್ಬೇಕು ಅಂತ ವೈಶಾಖ ಕಿವಿ ಊದ್ತಾಳೆ. ಆಗ ವೈಶಾಖ ಜಾನಕಿ ಹತ್ರ ಹೋಗಿ, ಅತ್ತೆ ನೀವು ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಏನು ವಿಷಯ ಅಂತ ನಮ್ಮ ಹತ್ರ ಹೇಳಿ, ನಾವು ನಿಮ್ಮ ಸೊಸೆಯರಲ್ಲ ಮಕ್ಕಳು ಅಂತ ತಿಳ್ಕೊಳ್ಳಿ, ಮಕ್ಕಳ ಹತ್ರ ಹೇಳಿ ಸಮಸ್ಯೆನ ಎಲ್ಲ ಸೇರಿಕೊಂಡು ಪರಿಹಾರ ಮಾಡೋಣ, ಒಬ್ಬರೇ ಹೋರಾಡೋದಕ್ಕಿಂತ ಮನೆಯವರೆಲ್ಲ ಒಟ್ಟಾಗಿ ಸಮಸ್ಯೆನ ಎದುರಿಸೋಣ, ಅದೇನಿದೆಯೋ ಅದೇನು ಚಿಂತೆ ಅಂತ ಹೇಳಿ ಅತ್ತಿಗೆ ಅಂತ ಎಷ್ಟೇ ಪೀಡಿಸಿದ್ರು ಜಾನಕಿ ಮಾತ್ರ ಏನೂ ಆಗೇ ಇಲ್ಲ ಅನ್ನೋ ಥರ, ಏನಿಲ್ಲಮ್ಮ ನನ್ನ ಮನಸ್ಸಿಗೆ ಏನೋ ಸರಿ ಇಲ್ಲ, ಮನಸ್ಸಲ್ಲೇ ಏನೋ ಒಂಥರ ಸಂಕಟ ಅಷ್ಟೇ ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ, ನಾನು ಒಲೆ ಮೇಲೆ ಹಾಲಿಟ್ಟಿದ್ದೆ ನೋಡ್ತೀನಿ ಅಂತ ಅಲ್ಲಿಂದ ಎದ್ದು ಹೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಕಿರಣ್ ತನ್ನ ಫ್ರೆಂಡ್ಸ್ನೆಲ್ಲ ಗ್ಯಾಂಗ್ ಸೇರಿಸಿ ಚಾರು ಬರೋದಕ್ಕೇನೆ ಕಾಯ್ತಾ ಇರ್ತಾನೆ. ಚಾರು ಕೂಡ ಶ್ರುತಿನ ಜೊತೆಯಾಗಿ ಕರ್ಕೊಂಡು ಜಾನಕಿ ಹತ್ರ ಕಿರಣ್ನ ಭೇಟಿಯಾಗಿ ಬರ್ತೀನಿ, ಶ್ರುತಿ ಜೀವನನ ನಾನು ಸರಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಶ್ರುತಿನ ಕರ್ಕೊಂಡು ಕಿರಣ್ನ ಇದ್ದ ಜಾಗಕ್ಕೆ ಹೊರಟು ಹೋಗ್ತಾಳೆ. ಚಾರು ಬರ್ತಾ ಇದ್ದ ಹಾಗೇನೆ ಕಿರಣ್ ಮತ್ತು ಅವನ ಸ್ನೇಹಿತರೆಲ್ಲ ಸೇರಿ ಅವಳಿಗೆ ಮತ್ತೆ ಅಸಭ್ಯವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಶ್ರುತಿ ಬೇಕಾಗಿಲ್ಲ, ಶ್ರುತಿಗಿಂತ ನೀನೇ ಸಖತ್ತಾಗಿದೆಯಾ, ಬೇಕಿದ್ರೆ ನಿನ್ನನ್ನೇ ನಾನು ಮದುವೆ ಆಗ್ತೀನಿ ಅಂತ ಹೇಳಿದಾಗ ಚಾರು ನಿನ್ಗೆ ಎಷ್ಟು ಜನ ಹುಡುಗಿರ್ಬೇಕು ಅಂತ ಅವನಿಗೆ ಸರಿಯಾಗಿ ತುಳಿದು ಬಿಡ್ತಾಳೆ. ಆ ನೋವಿಂದ ಕಿರಣ್ ಕೆಳಗೆ ಬಿದ್ದು ಒದ್ದಾಡೋದಕ್ಕೆ ಶುರು ಮಾಡ್ತಾನೆ. ಅವನ ಇನ್ನಿತರ ಸ್ನೇಹಿತರು ಕೂಡ ಚಾರು ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದಾಗ ಚಾರು ಅಲ್ಲೇ ಇದ್ದ ದೊಣ್ಣೆಯನ್ನ ಕೈಗೆ ತಗೊಂಡು ಎಲ್ಲರಿಗೂ ಸರಿಯಾಗಿ ಬಾರಿಸೋದಕ್ಕೆ ಶುರು ಮಾಡ್ತಾಳೆ. ಚಾರು ಅಕ್ಷರಶಃ ಚಂಡಿ ಅವತಾರವನ್ನ ತಾಳಿ ಅವರೆಲ್ಲರ ಎದುರು ಹೋರಾಡೋದಕ್ಕೆ ಶುರು ಮಾಡ್ತಾಳೆ. ಕೊನೆಗೂ ಚಾರು ಎದ್ರು ಅವರೆಲ್ಲರೂ ಸೋತ್ ಹೋಗಿ ಚಾರು ಎದ್ರು ಮಂಡಿ ಊರಿ ಕೂತು, ನನ್ನನ್ನು ಕ್ಷಮಿಸ್ಬಿಡಿ, ನಾನು ಬೇಕಿದ್ರೆ ಶ್ರುತಿನ ಮದುವೆ ಆಗ್ತೀನಿ, ನನ್ನನ್ನು ಬಿಟ್ಬಿಡಿ ಅಂತ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಕಿರಣ್. ಇಷ್ಟೆಲ್ಲ ಗೊತ್ತಾದ ಮೇಲೂ ಶ್ರುತಿನ ನಿನಗೆ ಮದುವೆ ಮಾಡಿ ಕೊಡೋದಕ್ಕಿಂತ ಅವಳನ್ನು ಬಾವಿಗೆ ದೂಡೋದೇ ಒಳ್ಳೆಯದು, ನಿನಗೆ ಮದುವೆ ಅಲ್ಲ ಜೈಲೂಟ ಅಂತ ಹೇಳಿ ಅವರನ್ನೆಲ್ಲ ಪೊಲೀಸ್ಗೆ ಹಿಡ್ಕೊಟ್ಬಿಡ್ತಾಳೆ ಚಾರು. ಇನ್ನು ಇಷ್ಟಕ್ಕೆಲ್ಲ ಕಾರಣ ವೈಶಾಖ ಅಂತ ಚಾರುಗೆ ಗೊತ್ತಾಗುತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಶುಭ ದಿನ, ಧನ್ಯವಾದಗಳು.